ಅದನ್ನ ನಾವು ಮುಂದಷ್ಟೇ ಮಾತನಾಡಬೇಕಿದೆ. ಸೊ ಈಗ ಸಿಡಿಯನ್ನ ಅನಾವರಣಗೊಳಿಸುವಂತಹ ಸಮಯ. ರಿಲೀಸ್ ಆಗುತ್ತೆ. ಚಿತ್ರದ ಹಾಡುಗಳು ಮಾಸ್ ಮ್ಯೂಸಿಕ್ ಅಡ್ಡ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ ನಲ್ಲಿ ಅನಾವರಣಗೊಳ್ಳುತ್ತೆ. ನಮ್ಮ ಮುಖ್ಯ ಅತಿಥಿಗಳು ಅಪ್ಪ ಐ ಲವ್ ಯು ಚಿತ್ರದ ಆಡಿಯೋ ಅನಾವರಣಗೊಳಿಸಿದ್ದಾರೆ. ಎಲ್ಲರೂ ಜೋರ ಚಪ್ಪಾಳೆ ಬನ್ನಿ ದಯಮಾಡಿ. ಅಪ್ಪನನ್ನ ಸ್ಮರಿಸುವಂತಹ ಮಾಸ್ ಮ್ಯೂಸಿಕ್ ಅಡ್ಡದ ಸಂಸ್ಥಾಪಕರು ದಯಮಾಡಿ ವೇದಿಕೆಗೆ ಬರ್ಬೇಕಾಗಿ ಕೇಳ್ಕೊತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್ ಅಂಬರೀಶ್ ಅವರು ಹಾಗೆ ನಮ್ಮ ಚಿತ್ರತಂಡದವರ ಅಮೃತ ಹಸ್ತದಿಂದ ಚಿತ್ರದ ಆಡಿಯೋ ಅನಾವರಣಗೊಂಡಿದೆ. ನಮ್ಮ ಜೊತೆ ಇದ್ದಾರೆ ತಬ್ಲಾ ನಾಣಿಯವರು. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಈ ಮೂವಿಲಿ ಯಾರು ಸರ್ ಅಪ್ಪ? ಅಂದರೆ ಡೌಟಾ? ಅದಕ್ಕೆ ಕೇಳ್ತಾ ಇದ್ದೀನಿ, ಯಾರಪ್ಪ? ನಾನೇ ಅಪ್ಪ. ಯಾಕೆ ಸಡನ್ ಆಗಿ ಕೇಳಂಗಿಲ್ಲಲ್ಲ ನೀವು ಅಪ್ಪ ಅಂತ? ಹೌದು. ಓಕೆ, ಯಾವ ಥರ ಇದೆ ಎಕ್ಸ್ಪೀರಿಯನ್ಸ್ ಈ ಮೂವಿಲಿ? ಚೆನ್ನಾಗಿದೆ. ಅಪ್ಪ ಮಗನ ಬಾಂಡಿಂಗ್ ಮೇಲೆ ಹೋಗಿರೋ ಸಿನಿಮಾ ಇದು. ಓಕೆ. ಒಳ್ಳೆಯ ಅನುಭವ. ಮನೆಯಲ್ಲಿ ತಂದೆಯಾಗಿ ನಟಿಸೋದಕ್ಕೂ ಅಲ್ಲಿ ಒರಿಜಿನಲ್ ಆಗಿ ಇಲ್ಲಿ ನಟಿಸೋದಕ್ಕೂ ಭಾರಿ ವ್ಯತ್ಯಾಸ. ಇದೇ ಫಸ್ಟ್ ಮೂವಿನಾ ನೀವು ಅಪ್ಪನ? ಚಿಕ್ಕಪ್ಪ ಮಾವ ಎಲ್ಲ ಮಾಡ್ತಾ ಇದ್ದೆ. ಇದರಲ್ಲಿ ಅಪ್ಪನ ಕ್ಯಾರೆಕ್ಟರ್. ಅಪ್ಪನ ಕ್ಯಾರೆಕ್ಟರ್ ಕಾಮಿಡಿ ಇದೆಯಾ? ಇದೆ, ಮೇಜರ್. ಮತ್ತೆ ಇದರಲ್ಲಿ ಯಾವುದೋ ಒಂದು ಸಾಂಗ್ ಕೂಡ ಹಾಡಿದ್ದೀರಾ ಅಂತ ಗೊತ್ತಾಯ್ತು. ಇಷ್ಟು ವರ್ಷಗಳ ನಂತರ ನನಗೆ ಸುಮಾರು ವರ್ಷಗಳಿಂದ ಕೇಳ್ತಿದ್ರು, ವಾಯ್ಸ್ ಚೆನ್ನಾಗಿದೆ ನಿಮಗೆ, ತಬಲಿಸ್ಟ್ ನೀವು ಹಾಡಿ ಅಂತ. ನನಗೆ ಭಯ, ಸಿಂಗಿಂಗು ತುಂಬ ಕಷ್ಟ, ತಮಾಷೆ ಅಲ್ಲ. ಸೊ ಏನೋ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಪ್ಲಾನ್ ಮಾಡಿ ಇಲ್ಲ ಹಾಡಿ ಸರ್ ನೀವು ಅಂದರು. ಅದಕ್ಕೆ ಇಷ್ಟು ವರ್ಷ ಕಾದು 2024ಕ್ಕೆ ಇದೇ ಫಸ್ಟ್ ಸಾಂಗ್ ಸಿನಿಮಾದಲ್ಲಿ ಹಾಡಿರೋದು. ನಮಸ್ಕಾರ. ಇವತ್ತು ನಾವು ಅಪ್ಪ ಐ ಲವ್ ಯು ಆಡಿಯೋ ಲಾಂಚಲ್ಲಿದ್ದೀವಿ. ಬನ್ನಿ ಇದರ ಹೀರೋ ಸಂಜಯ್ ಅವ್ರು ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಐ ಆಮ್ ಗುಡ್. ನೀವು ಹೇಗಿದ್ದೀರಾ? ಐ ಆಮ್ ಗುಡ್. ಜೀವಿತಾ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಮತ್ತು ಇದೇ ಫಸ್ಟ್ ಮೂವಿನಾ ನಿಮ್ಮದು? ಎಸ್, ಇದೇ ಫಸ್ಟ್ ಮೂವಿ. ಇದು ಬಿಟ್ಟು ಬಾಲನಟನಾಗಿ ಉಪ್ಪಿ ಸರ್ ಜೊತೆ ಗೋಕರ್ಣ ಸಿನಿಮಾ ಮಾಡಿ. ಓಕೆ. ಆದಮೇಲೆ ಇದೆ ಫಸ್ಟ್ ಮೂವಿ. ಹೇಗೆ ಅನಿಸ್ತಾ ಇದೆ? ಫೀಲಿಂಗ್ ಗುಡ್, ಒಂದು ಹೊಸ ಎಕ್ಸ್ಪೀರಿಯನ್ಸ್. ಓಕೆ. ನಿಮ್ಮದು? ಇದೇ ನಂದು ಇದು ಎರಡನೇ ಮೂವಿ. ಹೌದಾ? ಯಾವುದು? ಇದು ವಾಸಂತಿನಲ್ಲಿದ್ದಾಗ ಅಂತ. ಸೊ ಇದು ನಂದು ಎರಡನೇ ಮೂವಿ. ಓಕೆ. ತುಂಬ ಖುಷಿಯಾಗಿದೆ. ಒಳ್ಳೆ ತಂಡ ಸಿಕ್ಕಿದೆ. ಫಸ್ಟ್ ಮೂವಿ ಥರನೇ ಎರಡನೇ ತಂಡ ಕೂಡ ತುಂಬ ಚೆನ್ನಾಗಿದೆ. ಸೊ ಹೋಪಿಂಗ್ ಫಾರ್ ದಿ ಬೆಸ್ಟ್. ಮತ್ತು ನೆಕ್ಸ್ಟ್ ಯಾವುದಾದ್ರು ಪ್ರಾಜೆಕ್ಟ್ ಸಿಕ್ಕಿದೆಯಾ? ನೋಡಬೇಕು. ಇದು ರಿಲೀಸ್ ಆಗಿ ಜನ ಮೆಚ್ಚಿ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಎಲ್ಲ ಒಳ್ಳೆಯದಾಗಲಿ ನಿಮಗೆ, ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಯ್ ಪೃಥ್ವಿ, ಹೇಗಿದ್ದೀರಾ? ಸೂಪರ್. ನೀವು ಹೇಗಿದ್ದೀರಾ? ಐ ಆಮ್ ಗುಡ್. ಇದು ಅಪ್ಪ ಐ ಲವ್ ಯುಲಿ ನಿಮ್ಮದು ಕೂಡ ಒಂದು ಸಾಂಗ್ ಇದೆ ಅಂತ ಕೇಳ್ಪಟ್ಟೆ. ಹೇಗೆ ಅನಿಸ್ತು? ಯಾವ ಥರದ ಎಕ್ಸ್ಪೀರಿಯನ್ಸ್? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. TV4 ವೀಕ್ಷಕರಿಗೆ ನಮಸ್ಕಾರ. ಅಪ್ಪ ಐ ಲವ್ ಯು ಮೂವಿ ಅಂತೂ ಸಕ್ಕದಾಗಿ ಬಂದಿದೆ. ಮ್ಯೂಸಿಕ್ ನಮ್ಮೆಲ್ಲರ ನೆಚ್ಚಿನ, ಅಂದರೆ ನಮ್ಮ ಸರಿಗಮಪದಲ್ಲಿ ಅವ್ರು ಕೀಬೋರ್ಡಿಸ್ಟ್ ಆಗಿದ್ದರು. ಇವಾಗ ಅಪ್ಕಮಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ. ಹಲವಾರು ಚಿತ್ರಗಳಿಗೆ ಮ್ಯೂಸಿಕ್ ಮಾಡಿದ್ದಾರೆ. ನಮ್ಮ ನೆಚ್ಚಿನ ಆಕಾಶ್ ಪರ್ವ ಅವರು ತುಂಬ ಚೆನ್ನಾಗಿ ಸಾಂಗ್ಸ್ ಮಾಡಿದ್ದಾರೆ. ನಾನೊಂದು ಡ್ಯುಯೆಟ್ ಸಾಂಗ್ ಹಾಡಿದ್ದೀನಿ, ಅದು ಕೂಡ ಸೂಪರಾಗಿ ಬಂದಿದೆ. ಮೆಲೋಡಿ ಸಾಂಗ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಈ ಸಿನಿಮಾದಲ್ಲಿ VP ಸರ್ ಕೂಡ ಹಾಡಿದ್ದಾರೆ, ವಿಜಯ್ ಪ್ರಕಾಶ್ ಸರ್. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅಂದರೆ ಆಕಾಶ್ ಪರ್ವ ಅವರು ತುಂಬ ಒಳ್ಳೆ ಮ್ಯೂಸಿಷಿಯನ್. ಸೊ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳು ತುಂಬ ಹಿಟ್ಟಾಗಲಿ, ಒಳ್ಳೆ ಹಿಟ್ಟಾಗಲಿ, ಎಲ್ರಿಗೂ ರೀಚ್ ಆಗಲಿ ಅಂತ. ಓಕೆ.